ಬೇರೆ ದೇಶಗಳಿಂದ ಕರೆಸಿ ನೀರು ಹೊರಗಡೆ ಹೋಗೋದಕ್ಕೆ ವೆಂಟ್ ಔಟ್ ಏನೇನ್ ಮಾಡಬೇಕು, ಏನೇನ್ ಪ್ಲಾನಿಂಗ್, ಟೌನ್ ಪ್ಲಾನಿಂಗ್ ಚೇಂಜಸ್ ಏನೇನ್ ಮಾಡಬೇಕು ಮಾಡಿ. ಇದೇನಾ ನೀವು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಮಾಡ್ತಿರೋದು? ಎಲ್ಲಿದ್ದಾರೆ ಜನಪ್ರತಿನಿಧಿಗಳು? ಒಬ್ಬ ಜನಪ್ರತಿನಿಧಿ ಇಲ್ಲ. ಬೆಳಗ್ಗೆ 8 ಗಂಟೆಯಿಂದ ಇವರೆಲ್ಲ ಇವ್ರ ವೆಬ್ಸೈಟ್ ಅಲ್ಲಿ ವಿಡಿಯೋ ಹಾಕೋದು ಕಂಪಲ್ಸರಿ ಮಾಡ್ಬೇಕು. ಇವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಅಂತ. ಏನ್ ಕೆಲಸ ಮಾಡ್ತಾರೆ ಇವ್ರು? 24 ಗಂಟೆ ಸಂಬಳ ಮಾತ್ರ ಅವರು ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ತಾವು ಎಲ್ಲರ ಅನುಮತಿಯ ಮೇರೆಗೆ ಎಲ್ಲಾ ಶಾಸಕರು ಸಚಿವರು ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಎಷ್ಟು ದುಡ್ಡು, ಸಾವಿರಾರು ಕೋಟಿ ವಿಚಾರ ಬಂದಾಗ, ಯೋಜನೆಗಳ ವಿಚಾರ ಬಂದಾಗ ಎಲ್ಲರಿಗಿಂತ ಮುಂದಿರ್ತಾರೆ. ಬೆಂಗಳೂರು ಮುಳುಗ್ತಾ ಇರುವಾಗ ಒಬ್ಬ ಜನಪ್ರತಿನಿಧಿ ಎದ್ದು ವಿರೋಧ ಪಕ್ಷದವರಾಗಿರ್ಲಿ, ಆಡಳಿತ ಪಕ್ಷದವರಾಗಿರ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ನಾಚಿಕೆಗೇಡು. ಶೇಮ್ ಆನ್ ದೆಮ್, ಶೇಮ್ ಆನ್ ದೆಮ್. ಸಿಎಂ, ಡಿಸಿಎಂ, ವಿರೋಧ ಪಕ್ಷದ ನಾಯಕ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅಥವಾ ಬೆಂಗಳೂರಲ್ಲಿ ಇರ್ತಕ್ಕಂಥ ಯಾವುದೇ ಜನಪ್ರತಿನಿಧಿ ಸದಾಶಿವ ನಗರ ಮುಳುಗ್ಲಿ ಅಂತ ಕಾಯ್ತಾ ಇದ್ದಾರೆ ಜನ. ಸದಾಶಿವ ನಗರ ಮುಳುಗಿದಾಗ ಇವ್ರಿಗೆ ಬುದ್ಧಿ ಬರುತ್ತೆ. ಇವ್ರ ಮನೆಗಳಿಗೆ ನೀರು ನುಗ್ಗುತ್ತೆ ನೋಡಿ, ಇವ್ರಗಳ ಕಾರ್ಗಳು ಕೆಟ್ಟು ನಿಲ್ತವೆ, ಇವ್ರ ಕೈ ಕಾಲು ಕೆಳಗಡೆ ಇಡಕ್ಕಾಗಲ್ಲ ನೋಡಿ. ಆಗತ್ತೆ, ಅದು ಆಗತ್ತೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಬೆಂಗಳೂರಿನಲ್ಲಿ. ಆಗ ಇವ್ರಿಗೆ ಬುದ್ಧಿ ಬರುತ್ತೆ. HSR ಲೇಔಟ್ ರಸ್ತೆಗಳು ನೋಡಿ ಯಾವ ರೀತಿನಲ್ಲಿ ನೀರು ತುಂಬಿಕೊಂಡಿದೆ ಅಂತ ಗೊತ್ತಾ ನಿಮ್ಗೆ? ಜಸ್ಟ್ 2 ಅವರ್ಸ್ ಮಳೆ ಹೊಡೆದಿರೋದಷ್ಟೇ, ಅದಕ್ಕೆ ಇಷ್ಟು ಜೋರಾಗಿ ನೀರು ತುಂಬಿಕೊಂಡಿದೆ. ಮಳೆ ಸಿಕ್ಕಾಬಿಟ್ಟು ಜೋರಾಗಿ ಬಂತು ಸರಿ, ನೋಡಿ ಅಲ್ಲಿ ರಸ್ತೆ ಯಾವ ರೀತಿ ಕುಸಿದು ಬಿದ್ದಿದೆ ಅಂತ. HSR ಲೇಔಟ್ ಪರಿಸ್ಥಿತಿ ನೋಡಿ, ರಸ್ತೆ ಸೈಡ್ ಯಾವ ರೀತಿನಲ್ಲಿ ಕುಸಿದಿರೋ ಅಂತದ್ದು. 2 ವೀಲರ್ಸ್ ಏನಾದ್ರು ಬಂದ್ರೆ ಅಲ್ಲಿ ಬಿದೋಗದ ಗತಿ. ಇನ್ನೂ ಕೂಡ ಹಲವು ಏರಿಯಾಗಳಲ್ಲಿ ನೀರು ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 4 ಪಂಪ್ಸೆಟ್ ಇಟ್ಕೊಂಡು ಇವರು ಇಡೀ ಬೆಂಗಳೂರನ್ನ ಖಾಲಿ ಮಾಡ್ತೀನಿ ಅಂದ್ರೆ ಸಾಧ್ಯ ಆಗತ್ತಾ? ಇರುವಂತದ್ದು ಜಂಕ್ಷನ್ ನಿಂದ ಬಿಬಿಎಂಪಿ ನೂತನವಾಗಿ ನಿರ್ಮಾಣ ಮಾಡಿರುವಂತಹ ರಸ್ತೆ ಇದೀಗ ಕುಸಿದು ಹೋಗಿದೆ. ಈ ಒಂದು ಜಂಕ್ಷನ್ ಮೂಲಕವಾಗಿ ಏನು HSR ಲೇಔಟ್ಗೆ ಹೋಗುವಂತಹ ಒಂದು ಮುಖ್ಯ ರಸ್ತೆ ಇದು. ಈ ಒಂದು ಮುಖ್ಯ ರಸ್ತೆ ಇರುವಂತಹ ಒಂದು ರಸ್ತೆ ಕಂಪ್ಲೀಟ್ ಆಗಿ ಕುಸಿದು ಹೋಗಿದೆ. ಈಗಾಗಲೇ ಈ ಒಂದು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ನೀರು ನಿಂತು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿತ್ತು. ಮಡಿವಾಳ ಜೊತೆಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಮುಖಾಂತರವಾಗಿ HSR ಲೇಔಟ್ಗೆ ಹೋಗುವಂತಹ ರಸ್ತೆ, ಈ ಒಂದು ಸರ್ವಿಸ್ ರಸ್ತೆ ಯಾವ ರೀತಿಯಾಗಿ ಕುಸಿದು ಹೋಗಿದೆ ಅಂತ ಹೇಳಿ ನಾವೀಗ ನೋಡಬಹುದು. ಇದು ಕೆಲ ತಿಂಗಳ ಹಿಂದೆ ಅಷ್ಟೇ ಈ ಫ್ಲೈಓವರ್ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ನಿರ್ಮಾಣ ಮಾಡಿರುವಂತಹ ರಸ್ತೆ ಇದು. ಈ ರಸ್ತೆ ಕಂಪ್ಲೀಟ್ ಆಗಿ ಕೆಳಭಾಗದಿಂದ ಕುಸಿದು ಹೋಗಿದೆ. ಈ ಪಕ್ಕದಲ್ಲಿರುವಂತಹ ಮೋರಿ ಗೋಡೆ ಕೂಡ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿರುವಂತಹದ್ದು. ಈ ಭಾಗದಲ್ಲಿ ವಾಹನ ಸಂಚಾರ ಕೂಡ ಈಗಾಗಲೇ ನಿಷೇಧಿಸಲಾಗಿದೆ. ಆದರೆ ಬಿಬಿಎಂಪಿಯ ಕಳಪೆ ಕಾಮಗಾರಿ ಯಾವ ರೀತಿಯಾಗಿದೆ ಅಂತ ಹೇಳಿ ಇದೊಂದು ಸ್ಪಷ್ಟವಾದಂತಹ ಉದಾಹರಣೆ ನಾವು ನೋಡ್ತಾ ಇದ್ದೀವಿ. ನೂತನವಾಗಿ ನಿರ್ಮಾಣ ಮಾಡಿರುವಂತಹ ರಸ್ತೆ, ಈ ರಸ್ತೆ ಪಕ್ಕದಲ್ಲೇ ಒಂದು ಫ್ಲೈಓವರ್ ಇದೆ. ಈ ಫ್ಲೈಓವರ್ ಮೇಲ್ಭಾಗದಲ್ಲಿ ನಿತ್ಯ ಕೂಡ ಸಾವಿರಾರು ವಾಹನಗಳು ಕೂಡ ಓಡಾಡ್ತವೆ. ಇನ್ನೇನು ಈ ಮಳೆ ಇವತ್ತು ಹೀಗೆ ಮುಂದುವರೆದ್ರೆ ಈ ಒಂದು ರಸ್ತೆ ಕಂಪ್ಲೀಟ್ ಆಗಿ ಮತ್ತಷ್ಟು ಕುಸಿದು ಈ ಒಂದು ಫ್ಲೈಓವರ್ ಕೂಡ ಧಕ್ಕೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಈ ಭಾಗದಲ್ಲಿ ಏನು ವಾಹನಗಳ ಓಡಾಟಕ್ಕೆ ಕೂಡ ಈಗ ನಿರ್ಬಂಧವನ್ನು ಹೇರಲಾಗಿದೆ. ಆದರೆ ನೂತನವಾಗಿ ನಿರ್ಮಾಣ ಮಾಡಿರುವಂತಹ ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಕಳಪೆ ಆಗಿರುವಂತದ್ದು. ಕೇವಲ ಒಂದು ಸಣ್ಣ ಮಳೆಗೆ ಈಗ ಕುಸಿದು ಹೋಗಿರುವಂತದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ ಈ ಒಂದು ಮಡಿವಾಳ ಜಂಕ್ಷನ್ ಬಳಿ ಇರುವಂತಹ ಒಂದು ಸಿಲ್ಕ್ ಬೋರ್ಡ್ ಜಂಕ್ಷನ್ ಏನಿದೆ ಇದು ಕೂಡ ಕುಸಿದು ಹೋಗುವಂತಹ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇರೆ ದೇಶಗಳಿಂದ ಕರೆಸಿ ನೀರು ಹೊರಗಡೆ ಹೋಗೋದಕ್ಕೆ ವೆಂಟ್ ಔಟ್ ಏನೇನ್ ಮಾಡಬೇಕು, ಏನೇನ್ ಪ್ಲಾನಿಂಗ್, ಟೌನ್ ಪ್ಲಾನಿಂಗ್ ಚೇಂಜಸ್ ಏನೇನ್ ಮಾಡಬೇಕು ಮಾಡಿ. ಇದೇನಾ ನೀವು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಮಾಡ್ತಿರೋದು? ಎಲ್ಲಿದ್ದಾರೆ ಜನಪ್ರತಿನಿಧಿಗಳು? ಒಬ್ಬ ಜನಪ್ರತಿನಿಧಿ ಇಲ್ಲ. ಬೆಳಗ್ಗೆ 8 ಗಂಟೆಯಿಂದ ಇವರೆಲ್ಲ ಇವ್ರ ವೆಬ್ಸೈಟ್ ಅಲ್ಲಿ ವಿಡಿಯೋ ಹಾಕೋದು ಕಂಪಲ್ಸರಿ ಮಾಡ್ಬೇಕು. ಇವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಅಂತ. ಏನ್ ಕೆಲಸ ಮಾಡ್ತಾರೆ ಇವ್ರು? 24 ಗಂಟೆ ಸಂಬಳ ಮಾತ್ರ ಅವರು ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ತಾವು ಎಲ್ಲರ ಅನುಮತಿಯ ಮೇರೆಗೆ ಎಲ್ಲಾ ಶಾಸಕರು ಸಚಿವರು ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಎಷ್ಟು ದುಡ್ಡು, ಸಾವಿರಾರು ಕೋಟಿ ವಿಚಾರ ಬಂದಾಗ, ಯೋಜನೆಗಳ ವಿಚಾರ ಬಂದಾಗ ಎಲ್ಲರಿಗಿಂತ ಮುಂದಿರ್ತಾರೆ. ಬೆಂಗಳೂರು ಮುಳುಗ್ತಾ ಇರುವಾಗ ಒಬ್ಬ ಜನಪ್ರತಿನಿಧಿ ಎದ್ದು ವಿರೋಧ ಪಕ್ಷದವರಾಗಿರ್ಲಿ, ಆಡಳಿತ ಪಕ್ಷದವರಾಗಿರ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ನಾಚಿಕೆಗೇಡು. ಶೇಮ್ ಆನ್ ದೆಮ್, ಶೇಮ್ ಆನ್ ದೆಮ್. ಸಿಎಂ, ಡಿಸಿಎಂ, ವಿರೋಧ ಪಕ್ಷದ ನಾಯಕ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅಥವಾ ಬೆಂಗಳೂರಲ್ಲಿ ಇರ್ತಕ್ಕಂಥ ಯಾವುದೇ ಜನಪ್ರತಿನಿಧಿ ಸದಾಶಿವ ನಗರ ಮುಳುಗ್ಲಿ ಅಂತ ಕಾಯ್ತಾ ಇದ್ದಾರೆ ಜನ. ಸದಾಶಿವ ನಗರ ಮುಳುಗಿದಾಗ ಇವ್ರಿಗೆ ಬುದ್ಧಿ ಬರುತ್ತೆ. ಇವ್ರ ಮನೆಗಳಿಗೆ ನೀರು ನುಗ್ಗುತ್ತೆ ನೋಡಿ, ಇವ್ರಗಳ ಕಾರ್ಗಳು ಕೆಟ್ಟು ನಿಲ್ತವೆ, ಇವ್ರ ಕೈ ಕಾಲು ಕೆಳಗಡೆ ಇಡಕ್ಕಾಗಲ್ಲ ನೋಡಿ. ಆಗತ್ತೆ, ಅದು ಆಗತ್ತೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಬೆಂಗಳೂರಿನಲ್ಲಿ. ಆಗ ಇವ್ರಿಗೆ ಬುದ್ಧಿ ಬರುತ್ತೆ. HSR ಲೇಔಟ್ ರಸ್ತೆಗಳು ನೋಡಿ ಯಾವ ರೀತಿನಲ್ಲಿ ನೀರು ತುಂಬಿಕೊಂಡಿದೆ ಅಂತ
ಗೊತ್ತಾ ನಿಮ್ಗೆ? ಜಸ್ಟ್ 2 ಅವರ್ಸ್ ಮಳೆ ಹೊಡೆದಿರೋದಷ್ಟೇ, ಅದಕ್ಕೆ ಇಷ್ಟು ಜೋರಾಗಿ ನೀರು ತುಂಬಿಕೊಂಡಿದೆ. ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬಂತು ಸರಿ, ನೋಡಿ ಅಲ್ಲಿ ರಸ್ತೆ ಯಾವ ರೀತಿ ಕುಸಿದು ಬಿದ್ದಿದೆ ಅಂತ. HSR ಲೇಔಟ್ ಪರಿಸ್ಥಿತಿ ನೋಡಿ, ರಸ್ತೆ ಸೈಡ್ ಯಾವ ರೀತಿನಲ್ಲಿ ಕುಸಿದಿರೋ ಅಂತದ್ದು. 2 ವೀಲರ್ಸ್ ಏನಾದ್ರು ಬಂದ್ರೆ ಅಲ್ಲಿ ಬಿಡೋಗದೆ ಗತಿ. ಇನ್ನೂ ಕೂಡ ಹಲವು ಏರಿಯಾಗಳಲ್ಲಿ ನೀರು ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದ್ 4 ಪಂಪ್ಸೆಟ್ ಇಟ್ಕೊಂಡು ಇವರು ಇಡೀ ಬೆಂಗಳೂರನ್ನ ಖಾಲಿ ಮಾಡ್ತೀನಿ ಅಂದ್ರೆ ಸಾಧ್ಯ ಆಗತ್ತಾ? ಜಂಕ್ಷನ್ ನಿಂದ ಬಿಬಿಎಂಪಿ ನೂತನವಾಗಿ ನಿರ್ಮಾಣ ಮಾಡಿರುವಂತಹ ರಸ್ತೆ ಇದೀಗ ಕುಸಿದು ಹೋಗಿದೆ. ಈ ಒಂದು ಜಂಕ್ಷನ್ ಮೂಲಕವಾಗಿ ಏನು HSR ಲೇಔಟ್ಗೆ ಹೋಗುವಂತಹ ಒಂದು ಮುಖ್ಯ ರಸ್ತೆ ಇದು. ಈ ಒಂದು ಮುಖ್ಯ ರಸ್ತೆ ಇರುವಂತಹ ಒಂದು ರಸ್ತೆ ಕಂಪ್ಲೀಟ್ ಆಗಿ ಕುಸಿದು ಹೋಗಿದೆ. ಈಗಾಗಲೇ ಈ ಒಂದು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ನೀರು ನಿಂತು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿತ್ತು. ಮಡಿವಾಳ ಜೊತೆಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಮುಖಾಂತರವಾಗಿ HSR ಲೇಔಟ್ಗೆ ಹೋಗುವಂತಹ ರಸ್ತೆ, ಈ ಒಂದು ಸರ್ವಿಸ್ ರಸ್ತೆ ಯಾವ ರೀತಿಯಾಗಿ ಕುಸಿದು ಹೋಗಿದೆ ಅಂತ ಹೇಳಿ ನಾವೀಗ ನೋಡಬಹುದು. ಇದು ಕೆಲ ತಿಂಗಳ ಹಿಂದೆ ಅಷ್ಟೇ ಈ ಫ್ಲೈಓವರ್ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ನಿರ್ಮಾಣ ಮಾಡಿರುವಂತಹ ರಸ್ತೆ ಇದು. ಈ ರಸ್ತೆ ಕಂಪ್ಲೀಟ್ ಆಗಿ ಕೆಳಭಾಗದಿಂದ ಕುಸಿದು ಹೋಗಿದೆ. ಈ ಪಕ್ಕದಲ್ಲಿರುವಂತಹ ಮೋರಿ ಗೋಡೆ ಕೂಡ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿರುವಂತಹದ್ದು. ಈ ಭಾಗದಲ್ಲಿ ವಾಹನ ಸಂಚಾರ ಕೂಡ ಈಗಾಗಲೇ ನಿಷೇಧಿಸಲಾಗಿದೆ. ಆದರೆ ಬಿಬಿಎಂಪಿಯ ಕಳಪೆ ಕಾಮಗಾರಿ ಯಾವ ರೀತಿಯಾಗಿದೆ ಅಂತ ಹೇಳಿ ಇದೊಂದು ಸ್ಪಷ್ಟವಾದಂತಹ ಉದಾಹರಣೆ ನಾವು ನೋಡ್ತಾ ಇದ್ದೀವಿ. ನೂತನವಾಗಿ ನಿರ್ಮಾಣ ಮಾಡಿರುವಂತಹ ರಸ್ತೆ, ಈ ರಸ್ತೆ ಪಕ್ಕದಲ್ಲೇ ಒಂದು ಫ್ಲೈಓವರ್ ಇದೆ. ಈ ಫ್ಲೈಓವರ್ ಮೇಲ್ಭಾಗದಲ್ಲಿ ನಿತ್ಯ ಕೂಡ ಸಾವಿರಾರು ವಾಹನಗಳು ಕೂಡ ಓಡಾಡ್ತವೆ. ಇನ್ನೇನು ಈ ಮಳೆ ಇವತ್ತು ಹೀಗೆ ಮುಂದುವರೆದ್ರೆ ಈ ಒಂದು ರಸ್ತೆ ಕಂಪ್ಲೀಟ್ ಆಗಿ ಮತ್ತಷ್ಟು ಕುಸಿದು ಈ ಒಂದು ಫ್ಲೈಓವರ್ಗೂ ಕೂಡ ಧಕ್ಕೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಈ ಭಾಗದಲ್ಲಿ ಏನು ವಾಹನಗಳ ಓಡಾಟಕ್ಕೆ ಕೂಡ ಈಗ ನಿರ್ಬಂಧವನ್ನು ಹೇರಲಾಗಿದೆ. ಆದರೆ ನೂತನವಾಗಿ ನಿರ್ಮಾಣ ಮಾಡಿರುವಂತಹ ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಕಳಪೆ ಆಗಿರುವಂತದ್ದು. ಕೇವಲ ಒಂದು ಸಣ್ಣ ಮಳೆಗೆ ಈಗ ಕುಸಿದು ಹೋಗಿರುವಂತದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ ಈ ಒಂದು ಮಡಿವಾಳ ಜಂಕ್ಷನ್ ಬಳಿ ಇರುವಂತಹ ಒಂದು ಸಿಲ್ಕ್ ಬೋರ್ಡ್ ಜಂಕ್ಷನ್ ಏನಿದೆ ಇದು ಕೂಡ ಕುಸಿದು ಹೋಗುವಂತಹ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇರೆ ದೇಶಗಳಿಂದ ಕರೆಸಿ ನೀರು ಹೊರಗಡೆ ಹೋಗೋದಕ್ಕೆ ವೆಂಟ್ ಔಟ್ ಏನೇನ್ ಮಾಡಬೇಕು, ಏನೇನ್ ಪ್ಲಾನಿಂಗ್, ಟೌನ್ ಪ್ಲಾನಿಂಗ್ ಚೇಂಜಸ್ ಏನೇನ್ ಮಾಡಬೇಕು ಮಾಡಿ. ಇದೇನಾ ನೀವು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಮಾಡ್ತಿರೋದು? ಎಲ್ಲಿದ್ದಾರೆ ಜನಪ್ರತಿನಿಧಿಗಳು? ಒಬ್ಬ ಜನಪ್ರತಿನಿಧಿ ಇಲ್ಲ. ಬೆಳಗ್ಗೆ 8 ಗಂಟೆಯಿಂದ ಇವರೆಲ್ಲ ಇವ್ರ ವೆಬ್ಸೈಟ್ ಅಲ್ಲಿ ವಿಡಿಯೋ ಹಾಕೋದು ಕಂಪಲ್ಸರಿ ಮಾಡ್ಬೇಕು. ಇವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಅಂತ. ಏನ್ ಕೆಲಸ ಮಾಡ್ತಾರೆ ಇವ್ರು? 24 ಗಂಟೆ ಸಂಬಳ ಮಾತ್ರ ಅವರು ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ತಾವು ಎಲ್ಲರ ಅನುಮತಿಯ ಮೇರೆಗೆ ಎಲ್ಲಾ ಶಾಸಕರು, ಸಚಿವರು ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಎಷ್ಟು ದುಡ್ಡು, ಸಾವಿರಾರು ಕೋಟಿ ವಿಚಾರ ಬಂದಾಗ, ಯೋಜನೆಗಳ ವಿಚಾರ ಬಂದಾಗ ಎಲ್ಲರಿಗಿಂತ ಮುಂದಿರ್ತಾರೆ. ಬೆಂಗಳೂರು ಮುಳುಗ್ತಾ ಇರುವಾಗ ಒಬ್ಬ ಜನಪ್ರತಿನಿಧಿ ಎದ್ದು ವಿರೋಧ ಪಕ್ಷದವರಾಗಿರ್ಲಿ, ಆಡಳಿತ ಪಕ್ಷದವರಾಗಿರ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ನಾಚಿಕೆಗೇಡು. ಶೇಮ್ ಆನ್ ದೆಮ್, ಶೇಮ್ ಆನ್ ದೆಮ್. ಸಿಎಂ, ಡಿಸಿಎಂ, ವಿರೋಧ ಪಕ್ಷದ ನಾಯಕ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅಥವಾ ಬೆಂಗಳೂರಲ್ಲಿ ಇರ್ತಕ್ಕಂತ ಯಾವುದೇ ಜನಪ್ರತಿನಿಧಿ ಸದಾಶಿವ ನಗರ ಮುಳುಗ್ಲಿ ಅಂತ ಕಾಯ್ತಾ ಇದ್ದಾರೆ ಜನ. ಸದಾಶಿವ ನಗರ ಮುಳುಗಿದಾಗ ಇವ್ರಿಗೆ ಬುದ್ಧಿ ಬರುತ್ತೆ. ಇವ್ರ ಮನೆಗಳಿಗೆ ನೀರು ನುಗ್ಗುತ್ತೆ ನೋಡಿ, ಇವ್ರಗಳ ಕಾರ್ಗಳು ಕೆಟ್ಟು ನಿಲ್ತವೆ, ಇವ್ರ ಕೈ ಕಾಲು ಕೆಳಗಡೆ ಇಡಕ್ಕಾಗಲ್ಲ ನೋಡಿ. ಆಗತ್ತೆ, ಅದು ಆಗತ್ತೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಬೆಂಗಳೂರಿನಲ್ಲಿ. ಆಗ ಇವ್ರಿಗೆ ಬುದ್ಧಿ ಬರುತ್ತೆ. HSR ಲೇಔಟ್ ರಸ್ತೆಗಳು ನೋಡಿ ಯಾವ ರೀತಿನಲ್ಲಿ ನೀರು ತುಂಬಿಕೊಂಡಿದೆ ಅಂತ. ಗೊತ್ತಾ ನಿಮ್ಗೆ? ಜಸ್ಟ್ 2 ಅವರ್ಸ್ ಮಳೆ ಹೊಡೆದಿರೋದಷ್ಟೇ, ಅದಕ್ಕೆ ಇಷ್ಟು ಜೋರಾಗಿ ನೀರು ತುಂಬಿಕೊಂಡಿದೆ. ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬಂತು ಸರಿ, ನೋಡಿ ಅಲ್ಲಿ ರಸ್ತೆ ಯಾವ ರೀತಿ ಕುಸಿದು ಬಿದ್ದಿದೆ ಅಂತ. HSR ಲೇಔಟ್ ಪರಿಸ್ಥಿತಿ ನೋಡಿ, ರಸ್ತೆ ಸೈಡ್ ಯಾವ ರೀತಿನಲ್ಲಿ ಕುಸಿದಿರೋ ಅಂತದ್ದು. 2 ವೀಲರ್ಸ್ ಏನಾದ್ರು ಬಂದ್ರೆ ಅಲ್ಲಿ ಬಿಡೋಗದೆ ಗತಿ.